ಬಡತನ ಸಾಧನೆಗೆ ಎಂದಿಗೂ ಅಡ್ಡಿಯಾಗುವುದಿಲ್ಲ ಎಂಬುದನ್ನು ಗೌರಿಬಿದನೂರು ತಾಲೂಕಿನ ಗೆದರೆ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿ ಕುಮಾರಸ್ವಾಮಿ ಜಿಬಿ ಸಾಬೀತುಪಡಿಸಿದ್ದಾರೆ. ನೀಟ್ ಯುಜಿ 2026ರ ಪರೀಕ್ಷೆಯಲ್ಲಿ 687 ಅಂಕಗಳನ್ನು ಗಳಿಸಿ ಅಖಿಲ ಭಾರತ 147ನೇ ರ್ಯಾಂಕ್ ಪಡೆದಿರುವ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಕುಮಾರಸ್ವಾಮಿ ಅವರು ತಾಲೂಕಿನ ಗೆದರೆ ಗ್ರಾಮದ ಭೈರೇಗೌಡ ಮತ್ತು ಸುಮಿತ್ರಾ ದಂಪತಿಯ ಪುತ್ರ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಅಲಿಪುರದ ನೋಬೆಲ್ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೆ ಪೂರ್ಣಗೊಳಿಸಿ ಬಳಿಕ ಚಿಂತಾಮಣಿಯ ಏನಿಗದಲೆ ನವೋದಯ ರೋಜ್ಗಾರ್ ಶಾಲೆಯಲ್ಲಿ 10ನೇ ತರಗತಿ ಶಿಕ್ಷಣ ಮುಗಿಸಿದ್ರು. ನಂತರ ಪುಣೆಯ ನವೋದಯ ಶಾಲೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಶಿಕ್ಷಣ ಪಡೆದರು. ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಟ್ ಮತ್ತು ಜೆಡಬ್ಲ್ಇ ತರಬೇತಿ ನೀಡುತ್ತಾ ಇರುವ ದಕ್ಷಿಣ ಫೌಂಡೇಶನ್ ನೀಡಿದ ಮಾರ್ಗದರ್ಶನ ಮತ್ತು ತರಬೇತಿಯು ತಮ್ಮ ಯಶಸ್ಸಿಗೆ ಪ್ರಮುಖ ಕಾರಣವಾಗಿದೆ ಎಂದು ಕುಮಾರಸ್ವಾಮಿ ತಿಳಿಸಿದ್ದಾರೆ. ಪ್ರಸ್ತುತ ಅವರು ದೇಶದ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯಾದ ಏಮ್ಸ್ನಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶವನ್ನ ಪಡೆದುಕೊಂಡಿದ್ದು ಉತ್ತಮ ವೈದ್ಯನಾಗಿ ಸಮಾಜ ಸೇವೆ ಮಾಡುವ ಕನಸನ್ನ ಹೊಂದಿದ್ದಾರೆ. ನಗರಗಳ ದುಬಾರಿ ಕೋಚಿಂಗ್ ಕೇಂದ್ರಗಳಲ್ಲಿಯೂ ಸರ್ಕಾರಿ ನವೋದಯ ಶಾಲೆಗಳಲ್ಲಿ ಉಚಿತ ಶಿಕ್ಷಣ, ನಿರಂತರ ಪರಿಶ್ರಮ, ಶಿಸ್ತು ಹಾಗೂ ದೃಢ ಸಂಕಲ್ಪದಿಂದ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬಹುದು ಎಂಬುದನ್ನು ಕುಮಾರಸ್ವಾಮಿ ತಮ್ಮ ಸಾಧನೆಯ ಮೂಲಕ ಸಾಬೀತುಪಡಿಸಿದ್ದಾರೆ. ಈ ಸಾಧನೆಗೆ ಕುಟುಂಬದವರು, ಶಿಕ್ಷಕರು, ತರಬೇತಿ ಸಂಸ್ಥೆಯ ಮಾರ್ಗದರ್ಶಕರು ಹಾಗೂ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಮಗ ಮುಂದೆ ಭವಿಷ್ಯದಲ್ಲಿ ದೇಶಕ್ಕೆ ಏನಾದರೂ ಸಾಧನೆ ಮಾಡಿ ದೇಶದಲ್ಲಿ ಒಬ್ಬ ಒಳ್ಳೆ ಲಕ್ಷಾಂತರ ಜನಕ್ಕೆ, ಸಾವಿರಾರು ಜನಕ್ಕೆ ಸಹಾಯ ಮಾಡಿ ಒಳ್ಳೆ 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 ಇದನ್ನ ದೇಶದ ಜನತೆಗೆ ನೀಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೆ. ಹಾಗೆ ನಮ್ಮ ಹುಡುಗ 1ನೇ ನರ್ಸರಿಯಿಂದ ಹಳ್ಳಿಪುರದ ನೋಬೆಲ್ ಶಾಲೆಯಲ್ಲಿ ಓದಿ, ಅನಂತರ 5ನೇ ತರಗತಿ ನೋಬೆಲ್ ಶಾಲೆಯಲ್ಲಿ ಓದಿ, ಅನಂತರ ನವೋದಯ ಚಿಂತಾಮಣಿ 30 ಕಿಲೋಮೀಟರ್ ಆಗುತ್ತೆ ಏನಿದ್ದಾರೆ ಅಲ್ಲಿ ಸ್ಟಡಿ ಮಾಡಿ ಅಲ್ಲಿಂದ ಸೆಲೆಕ್ಷನ್ ಆಗಿ ಮತ್ತೆ ಪುಣೆಗೆ ಹೋಗಿ ಪುಣೆಯಲ್ಲಿ ಫಸ್ಟ್ PUC ಸೆಕೆಂಡ್ PUC 2 ಓದಿ, ಅನಂತರ ಅಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಪ್ರತಿಭೆ ಪಡೆದು ನೀಟಲ್ಲಿ ಇವರು 147ನೇ ರ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ಬಂದಿದ್ದಾರೆ. ಎಷ್ಟು ಜನ ಮಕ್ಕಳು ಹೇಗ ಅನ್ನಿಸ್ತಕ್ಕ ಮಗನ 147ನೇ ರ್ಯಾಂಕಿಂಗ್ ನೋಡಿ? ತುಂಬಾ ಖುಷಿ ಆಯ್ತು. ನಂಬಿಕೆನೇ ಇರ್ಲಿಲ್ಲ ಅಷ್ಟೊಂದು ಬರುತ್ತೆ. ಹೌದ್ರಾ? ಅವ್ನು ಕಷ್ಟಪಟ್ಟು ಸಾಧನೆ ಮಾಡ್ಕೊಂಡು. ನೀವೇನ್ ಓದಿದ್ದೀರಿ? ನಾವು ಡಿಗ್ರಿ ಮಾಡ್ಕೊಂಡಿದ್ದೀರಿ. ಪರವಾಗಿಲ್ಲ. ಮಗನಿಗೂ ಹಂಗಾದ್ರೆ ಮನೆಯಲ್ಲೆಲ್ಲ ಚೆನ್ನಾಗಿ ಕೋಚಿಂಗ್ ನೀವೇ ಕೊಟ್ಟಿರ್ತೀರಾ ಅನ್ಸುತ್ತೆ? ಇಲ್ಲ ಸರ್, ಅವನೇ ಸ್ವಂತ ಓದ್ಕೊಂಡಿರೋದು, ನಾವೇನ್ ಕೋಚಿಂಗ್ ಮಾಡ್ಲಿಲ್ಲ. ಆಮೇಲೆ ನವೋದಯದಲ್ಲಿ ಓದ, ಅಲ್ಲಿ ಕೋಚಿಂಗ್ ತಗೊಂಡ್ ಓದಿರೋದು. ಹೌದ್ರಾ? ಸಣ್ಣವನಲ್ಲ ಅಷ್ಟೇ ಓದ್ಕೊಂಡಿರೋದು ಮನೇಲಿ. ಇನ್ ಮಿಕ್ಕಿದೆಲ್ಲ ಅವ್ನ ಸಾಧನೆ ಎಲ್ಲ ನವೋದಯ ಮುಖಾಂತರನೇ ಎಲ್ಲ ಅಲ್ಲೇ ಸ್ವಂತ ಆತ್ಮ ಸಾಧನೆ ಮಾತ್ರ ಅಂತ ಹೇಳ್ತೀರಾ? ಕೋಚಿಂಗ್ ಕೊಟ್ಟಿದ್ರು. ಮತ್ತೆ PUC ಅಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್ ಬರ್ದಿದ್ದ, ಅದ್ರಲ್ಲಿ ದಕ್ಷಿಣದವ್ರು ಕೋಚಿಂಗ್ ಕೊಟ್ಟಿದ್ರು. ಅವನ ಸಾಧನೆ ಜಾಸ್ತಿ, ನಮ್ದೇನು ಸರ್. ಈಗ ಮುಂದಿನ ಮಗನ ಭವಿಷ್ಯ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಅವ್ನು ಡಾಕ್ಟರ್ ಕೋರ್ಸ್ ಓದ್ಬೇಕು ಅಂತ ಇದ್ದಾನೆ. ದೇವರ ಆಶೀರ್ವಾದ. ಹೌದಾ? ಓಕೆ. 47ನೇ ರ್ಯಾಂಕ್ ಬಂದಿರೋದಕ್ಕೆ ನಮ್ಮ ಇಡನ್ ನ್ಯೂಸ್ ಕಡೆಯಿಂದ, ತಾಲ್ಲೂಕಿನ ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಮತ್ತೆ ನಿಮ್ಮ ಶೈಕ್ಷಣಿಕ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನನ್ನ ಹೆಸರು ಕುಮಾರಸ್ವಾಮಿ ಜಿಬಿ ಅಂತ. ನಾನು 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಹಳ್ಳಿಪುರದಲ್ಲಿ ನೋಬೆಲ್ ಸ್ಕೂಲಲ್ಲಿ ಓದಿದ್ದು. ಅದಾದ್ಮೇಲೆ ನವೋದಯ ಪರೀಕ್ಷೆ ಬರೆದೆ. ನವೋದಯ ಪರೀಕ್ಷೆಯಲ್ಲಿ ಪಾಸ್ ಆದ್ಮೇಲೆ 6ರಿಂದ 10ನೇ ಕ್ಲಾಸ್ವರೆಗೂ JNU ಚಿಕ್ಕಬಳ್ಳಾಪುರ ಚಿಂತಾಮಣಿ ಹತ್ರ ಏನಿಗದೆಲ್ಲ ಓದಿದ್ದು. ಅದಾದ್ಮೇಲೆ ದಕ್ಷಿಣ ಎಕ್ಸಾಮ್ ಅಂತ ಬರೆದೆ. ಅದ್ರಲ್ಲಿ ಸೆಲೆಕ್ಟ್ ಆಗಿದ್ದಕ್ಕೆ 2 ಇಯರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಸಿಕ್ತು. ದಕ್ಷಿಣ ನವೋದಯ 2 ಕೊಲಾಬ್ರೇಟ್ ಆಗಿ ಅಲ್ಲಿಂದ ಪುಣೆಗೆ ಮೂವ್ ಆಗಿ ಪುಣೆಯಲ್ಲಿ 2 ವರ್ಷ ಓದಿದೆ ಅಂಕಲ್. ಆಮೇಲೆ ನೀಟ್ ಬರೆದೆ. ನೀಟಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 147 ಬಂದಿದೆ ಅಂಕಲ್. ಈಗ ನೀಟ್ ಪರೀಕ್ಷೆಯಲ್ಲಿ 147ನೇ ರ್ಯಾಂಕ್ ಬಂದಾಗ ನಿಮ್ಮ ಮೊದಲ ಪ್ರತಿಕ್ರಿಯೆ ಹೇಗಿತ್ತು? ಅಂದ್ರೆ ನಾನು ಒಂದು ಅಂಡರ್ 1000 ಬರ್ಬೋದು ಅನ್ಕೊಂಡಿದ್ದೆ ಸರ್. ಆದ್ರೆ ಅಷ್ಟೊಂದು ಬಂದ್ಬಿಡ್ತು, ಖುಷಿ ಆಯ್ತು ಸರ್. ರಾತ್ರಿ 3 ಗಂಟೆ ಆ ಟೈಮಲ್ಲಿ ರಿಸಲ್ಟ್ ಬಂತು, ಚೆನ್ನಾಗಿ ಅನಿಸ್ತು ಸರ್. ನೀಟ್ ಪರೀಕ್ಷೆಯಲ್ಲಿ ಇಷ್ಟೊಂದು ಉತ್ತಮವಾದ ಯಶಸ್ವಿ ಗಳಿಸಿದಿರಲ್ಲ ನೀವು, ಇದು ಕ್ರೆಡಿಟ್ ಯಾರಿಗೆ ಕೊಡ್ತೀರಾ? ತಂದೆ ತಾಯಿಗ, ಗುರುಗಳಿಗ? ಅಂದ್ರೆ
ನವೋದಯ ಮತ್ತೆ ದಕ್ಷಿಣ ಅವ್ರಿಗೆ ಕೊಡೋದು ಸರ್. ಪೇರೆಂಟ್ಸ್ ಇದೆ ಕಾಂಟ್ರಿಬ್ಯೂಷನ್, ಆದ್ರೆ ಅವ್ರ ಮೈನ್ಲಿ ಇದೆ ಸರ್, ಎಲ್ಲ ಫ್ರೀ ಎಜುಕೇಶನ್ ಕೊಟ್ಟರು. ಡಾಕ್ಟರ್ ಆಗ್ಬೇಕನ್ನೋ ಆಸಕ್ತಿ ನಿಮ್ಗೆ ಹೇಗ್ ಬಂತ? ಸರ್ ನವೋದಯದಲ್ಲಿ ಓದೋದ್ರಿಂದ ಅಲ್ಲಿ ಮೊದ್ಲಿಂದಾನು ನಮ್ಗೆ ಒಂಥರ ಟ್ರೈನ್ ಮಾಡಿದ್ರು ಸರ್, ಈ ತರ ಡಿಫ್ರೆಂಟ್ ಫೀಲ್ಡ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು, ನೀಟು JEE ಅಂತ. ಅಲ್ಲಿಂದ ಒಂದು ಐಡಿಯಾ ಬಂತು ಸರ್, ಸೀನಿಯರ್ಸ್ ಅವ್ರ ಟೀಚರ್ಸ್ ಇಂದ. ನೀಟ್ಗೆ ಮತ್ತೆ JEE ಪ್ರಿಪೇರ್ ಆಗಕ್ಕೆ ಯಾವ ರೀತಿ ನಿಮ್ ತಯಾರಿ ಇತ್ತು ಅಂತ? ಸರ್ ಮೊದ್ಲಿಂದಾನೇ 10th 9th ಇಂದಾನೇ ನನ್ನ ಮೈಂಡ್ ಅಲ್ಲಿ ಕ್ಲಿಯರ್ ಇತ್ತು ಸರ್, ನೀಟ್ ಮಾಡ್ಬೇಕು ಆ ತರ. ಅದರಿಂದ ದಕ್ಷಿಣ ಸ್ಕಾಲರ್ಶಿಪ್ ಸಿಗ್ದ್ಮೇಲೆ ಅಲ್ಲಿ